Hello everyone, welcome to Panchajanya IAS, the Hindu newspaper analysis. Today in this section we are going to see the current affairs of 30th September 2024. Now let us see the editorial topics. So first one, 170 killed as floods and landslide batter Nepal. So ಇಲ್ಲಿ ಇತ್ತೀಚೆಗೆ ಏನಾಗಿದೆ ಅಂದರೆ ನೇಪಾಳದಲ್ಲಿ ಭೂಕುಸಿತ ಮತ್ತು ಪ್ರವಾಹ ಉಂಟಾಗಿ 170 ಜನರಲ್ಲಿ ಸಾವನ್ನಪ್ಪಿದ್ದಾರೆ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 3 ಅಡಿಯಲ್ಲಿ ಬರುವಂಥ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಕಾಮನ್ ಪ್ರಾಕ್ಟೀಸಸ್ ಸ್ಟ್ಯಾಂಡರ್ಡ್ಸ್ ಮಸ್ಟ್ ಹ್ಯಾವ್ ಇಂಡಿಯಾ ಔಟ್ಲುಕ್. ಎಸ್, ಸೊ ಇಲ್ಲಿ ಅಗ್ರೋ ಫಾರೆಸ್ಟ್ರಿ ಅಂತ ಬರುತ್ತೆ. ಸೊ ಆ ಒಂದು ಪದ್ಧತಿಯಲ್ಲಿ ಭಾರತ ಅಳವಡಿಸಿಕೊಳ್ಳಬೇಕಾದಂಥ ಒಂದಿಷ್ಟು ಕಾಮನ್ ಪ್ರಾಕ್ಟೀಸ್ಗಳ ಬಗ್ಗೆ ಇಲ್ಲಿ ನಾವು ಚರ್ಚೆನ ಮಾಡಲಿದ್ದೀವಿ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 3 ಅಡಿಯಲ್ಲಿ ಅಗ್ರಿಕಲ್ಚರ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಪ್ರಿಲಿಮ್ಸ್ ರಿಲೇಟೆಡ್ ಆಗಿರೋಂಥ ಟಾಪಿಕ್ಸ್ನ ಕೂಡ ಡಿಸ್ಕಸ್ನ ಮಾಡಲಿದ್ವಿ. ಸೊ ಅದರಲ್ಲಿ ಒಂದು ಫಸ್ಟ್ ಟಾಪಿಕ್ ನಂಜನಗೂಡು ರಸಬಾಳೆ ಬನಾಣ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಒನ್ ಭಾರತ್ 6G ಅಲೈನ್ಸ್. ನೆಕ್ಸ್ಟ್ ಒನ್ ಹಾರ್ಸ್ ಗ್ರೌಂಡ್ ಮಿಸೈಲ್ಸ್ ಇನ್ ನ್ಯೂಸ್, ಸ್ಕಿಜೋಫ್ರೇನಿಯಾ. ಆ್ಯಂಡ್ ಲಾಸ್ಟ್ ಒನ್ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2024 ಬಗ್ಗೆ ನಾವು ಡಿಸ್ಕಸನ್ನು ಕೂಡ ಮಾಡಲಿದ್ದೀವಿ. ಸೊ ಮೊದಲನೇದಾಗಿ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ಗೆ ಉತ್ತರವನ್ನು ನೋಡಿ ಎಡಿಟೋರಿಯಲ್ ಟಾಪಿಕ್ಸನ್ನು ನಾವು ಇನ್ ಡೀಟೇಲ್ ಆಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್, ವಿತ್ ರೆಫರೆನ್ಸ್ ಟು ದಿ ಪ್ರೊವಿಷನ್ಸ್ ಕಂಟೆಂಡ್ ಇನ್ ದ ಪಾರ್ಟ್ 4 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್? ಎಸ್, ಸೊ ಇಲ್ಲಿ ಈ ಸಂವಿಧಾನದ 4ನೇ ಭಾಗದಲ್ಲಿ, ಓಕೆ, ಸೊ ಇಲ್ಲಿ ಸಂವಿಧಾನದ 4ನೇ ಭಾಗ ಅಂತಂದರೆ ಯಾವುದರ ಬಗ್ಗೆ ಹೇಳುತ್ತೆ? ಇದು DPSP ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತೆ. ಓಕೆ, ಸೊ ಇದರಲ್ಲಿ ಹೊಂದಿರುವಂಥ ಪ್ರೊವಿಷನ್ಗಳು, ಓಕೆ, ಸೊ ವಿತ್ ರೆಫರೆನ್ಸ್ ಟು ಕಂಟೈನ್ಡ್ ಇನ್ ಅಂದರೆ ಈ DPSPಯ ಬಗ್ಗೆ ಸಂಬಂಧಪಟ್ಟಿರುವಂಥ ಪ್ರೊವಿಷನ್ಗಳು ಇವುಗಳಲ್ಲಿ ಯಾವುದು ಸರಿ ಇದೆ ಅಂತ. ಎಸ್, ಸೊ ಈ ಒಂದು ಪ್ರೊವಿಷನ್ಸ್ಗಳನ್ನ ನಾವು ದೇ ಶಾಲ್ ಬಿ ಎನ್ಫೋರ್ಸಿಬಲ್ ಬೈ ಕೋರ್ಟ್ಸ್ ಅಂದರೆ ಇವುಗಳನ್ನ ಸಂವಿಧಾನವು ಏನು ಮಾಡುತ್ತೆ ಅಂದರೆ ಜಾರಿಗೊಳಿಸುತ್ತೆ ಅಂತ ಹೇಳುತ್ತೆ. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟ್, ದೇ ಶಾಲ್ ನಾಟ್ ಬಿ ಎನ್ಫೋರ್ಸಿಬಲ್ ಬೈ ಎನಿ ಕೋರ್ಟ್. ಸೊ ಇಲ್ಲಿ ನಾವು ಸಂವಿಧಾನದ ಒಂದು ಪಾರ್ಟ್ಸ್ಗಳನ್ನ ನೋಡೋದಾದರೆ, ಸೊ ಇದರಲ್ಲಿ ಯಾವುಗಳನ್ನ ಸಂವಿಧಾನ ಇಲ್ಲಿ ಅಥವಾ ಕೋರ್ಟ್ ಇಲ್ಲಿ ನ್ಯಾಯಾಲಯಗಳು ಜಾರಿಯನ್ನು ಮಾಡುತ್ತೆ ಅಂತಂದರೆ ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳನ್ನ ಏನು ಮಾಡೋದು ಇಲ್ಲಿ ಜಾರಿ ಮಾಡುತ್ತೆ. ಸೊ ಇಲ್ಲಿ DPSP ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳನ್ನ ಯಾವುದೇ ಒಂದು ಕಾನೂನು ಅವುಗಳನ್ನ ಜಾರಿ ಮಾಡೋ ಹಾಗಿಲ್ಲ. ಸೊ ಹೀಗಾಗಿ ಈ ಒಂದು ಸ್ಟೇಟ್ಮೆಂಟ್ ಏನಾಗುತ್ತೆ, ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ, ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಆ್ಯಂಡ್ ದ ಥರ್ಡ್ ಸ್ಟೇಟ್ಮೆಂಟ್ ನೋಡೋಣ, ದ ಪ್ರಿನ್ಸಿಪಲ್ ಲೇ ಡೌನ್ ಇನ್ ದಿಸ್ ಪಾರ್ಟ್ ಆರ್ ಟು ಇನ್ಫ್ಲೂಯೆನ್ಸ್ ದಿ ಮೇಕಿಂಗ್ ಆಫ್ ಲಾಸ್ ಬೈ ದ ಸ್ಟೇಟ್. ಅಂದರೆ ಈ ಸಂವಿಧಾನದ 4ನೇ ಒಂದು ಭಾಗದಲ್ಲಿರುವಂಥ ತತ್ವಗಳು, ನೀಡಲಾಗಿರುವಂಥ ತತ್ವಗಳು ಇಲ್ಲಿ ರಾಜ್ಯಗಳು ಕಾನೂನನ್ನು ಮಾಡುವಾಗ ಅದರ ಮೇಲೆ ಏನಾಗುತ್ತೆ ಅಂದರೆ ಇವು ಪ್ರಭಾವವನ್ನು ಬೀರುತ್ತೆ ಅಂತ ಹೇಳ್ತಾ ಇದೆ. ಎಸ್, ಸೊ ಈ ಒಂದು ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಏನಕ್ಕೆ ಅಂತಂದರೆ ಇಲ್ಲಿ ಕೇಂದ್ರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರಗಳು ಅವುಗಳು ತಮ್ಮ ಪಾಲಿಸಿ ಮೇಕಿಂಗನ್ನು ಮಾಡುವಾಗ ಅಥವಾ ನೀತಿಯನ್ನು ರೂಪಿಸುವಾಗ ಅಥವಾ ಯಾವುದೇ ಒಂದು ಕಾನೂನುಗಳನ್ನ ಜಾರಿಗೊಳಿಸುವಾಗ, ಸೊ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಮಾಡಬೇಕಾಗತ್ತೆ ಅಂದರೆ ಅವನ್ನ ನೆನಪಿಟ್ಟುಕೊಳ್ಳಬೇಕಾದಂಥ ಆದರ್ಶಗಳನ್ನ ಸೊ ಇವು ಏನು ಮಾಡುತ್ತೆ ಸೂಚಿಸುತ್ತೆ. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ 2, 3 ಮಾತ್ರ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಡಿ. ಸೊ ಇಲ್ಲಿ ಕೇಳಿರುವಂಥದ್ದು ನಮಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಸೊ ಹೀಗಾಗಿ ಆಪ್ಷನ್ ಡಿ 2 and 3 ಮಾತ್ರ ಆಗತ್ತೆ. ಸೊ ನಾವು ಲೆಟ್ ಅಸ್ ಸೀ ದ ಎಡಿಟೋರಿಯಲ್ ಟಾಪಿಕ್ಸ್. ಫಸ್ಟ್ ಒನ್, 170 ಕಿಲ್ಡ್ ಆಸ್ ಫ್ಲಡ್ ಆ್ಯಂಡ್ ಲ್ಯಾಂಡ್ಸ್ಲೈಡ್ ಬ್ಯಾಟರ್ ನೇಪಾಳ್. ಸೊ ಇಲ್ಲಿ ನೇಪಾಳದಲ್ಲಿ ಏನಾಗಿದೆ ಅಂತಂದರೆ ಅತಿ ಹೆಚ್ಚಿನ ಒಂದು ಮಳೆಯ ಕಾರಣದಿಂದಾಗಿ ಅಲ್ಲಿ ಪ್ರವಾಹ ಮತ್ತು ಈ ಭೂಕುಸಿತ ಅನ್ನುವಂಥದ್ದು ಉಂಟಾಗಿದೆ. ಓಕೆ, ಸೊ ಈ ಭೂಕುಸಿತ ಆಗಿರ್ಬೋದು ಅಥವಾ ಪ್ರವಾಹಗಳನ್ನು ನಾವು ಡಿಟೇಲ್ ಆಗಿ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ ಕೂಡ ಸ್ಟಡಿ ಮಾಡ್ತೀವಿ, ಅಂದರೆ ವಿಪತ್ತು ನಿರ್ವಹಣೆಯಲ್ಲಿ ಕೂಡ ಇವುಗಳ ಬಗ್ಗೆ ನಾವು ಸ್ಟಡಿಯನ್ನು ಮಾಡ್ತೀವಿ. ಎಸ್, ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ನಾವು ಡಿಸಾಸ್ಟರ್ ಆಗುವ ಮುಂಚಿತವಾಗಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಡಿಸಾಸ್ಟರ್ ಆದಂಥ ಸಂದರ್ಭದಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಹಾಗೆ
ಡಿಸಾಸ್ಟರ್ ನಂತರದ ಒಂದು ಕ್ರಮಗಳನ್ನ ಏನೆಲ್ಲ ಕೈಗೊಳ್ಳಬೇಕನ್ನೋಂಥ ಕೂಡ ಇಲ್ಲಿ ಸ್ಟಡಿಯನ್ನು ಕೂಡ ಮಾಡ್ತೀವಿ. ಸೊ ಇಲ್ಲಿ ಆಗಿರುವಂಥದ್ದು ನೇಪಾಳದಲ್ಲಿ, ನಮ್ಮ ನೆರೆಯ ರಾಷ್ಟ್ರವಾಗಿರುವಂಥ ನೇಪಾಳದಲ್ಲಿ. ಓಕೆ, ಸೊ ಈ ನೇಪಾಳ ಏನಂತಂದರೆ ಭಾರತದೊಂದಿಗೆ ಸೊ ಯಾವೆಲ್ಲ ರೀತಿ ಒಂದು ಸಂಬಂಧಗಳನ್ನ ಹೊಂದಿತ್ತು ಅಂದರೆ ಭೌಗೋಳಿಕವಾಗಿ ಅಂದರೆ ಭಾರತದೊಂದಿಗೆ ಗಡಿಯನ್ನು ಶೇರ್ ಮಾಡಿಕೊಳ್ಳುತ್ತೆ. ಹಾಗೆ ಐತಿಹಾಸಿಕವಾಗಿ ಅಂದರೆ ಇತಿಹಾಸದ ಕಾಲದಿಂದ ಕೂಡ ಭಾರತದೊಂದಿಗೆ ಅದು ನಿಕಟವಾದಂಥ ಒಂದು ಸಂಬಂಧವನ್ನು ಕೂಡ ಹೊಂದಿದೆ. ಹಾಗೆ ಸಾಂಸ್ಕೃತಿಕ ಸಂಬಂಧಗಳನ್ನ, ಅದೇ ರೀತಿ ಆರ್ಥಿಕ ಸಂಬಂಧಗಳನ್ನು ಕೂಡ ಹೊಂದಿದೆ. ಅಂದರೆ ಅವುಗಳ ನಡುವೆ ಇಲ್ಲಿ ಏನಾಗುತ್ತೆ, ವ್ಯಾಪಾರ ವಿನಿಮಯ ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಇಲ್ಲಿ ಧಾರ್ಮಿಕ ಸಂಬಂಧಗಳನ್ನುವಂಥದ್ದು ಕೂಡ ಸೊ ಎರಡು ದೇಶಗಳ ನಡುವೆ ಕಂಡುಬರುತ್ತೆ. ಹಾಗೆ ಈ ನೇಪಾಳ ಭಾರತದ 5 ರಾಜ್ಯಗಳೊಂದಿಗೆ ಏನು ಮಾಡುತ್ತೆ, ಇಲ್ಲಿ ಗಡಿಯನ್ನು ಹಂಚಿಕೊಳ್ಳುತ್ತೆ. ಓಕೆ, ಹಾಗಿದ್ರೆ ಯಾವೆಲ್ಲ ಒಂದು ರಾಜ್ಯಗಳೊಂದಿಗೆ ಅದು ಗಡಿಯನ್ನು ಹಂಚಿಕೊಳ್ಳುತ್ತೆ ಅಂತಂದರೆ ಇಲ್ಲಿ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಸಿಕ್ಕಿಂ, ಉತ್ತರಾಖಂಡ ಮತ್ತು ಬಿಹಾರ್ ರಾಜ್ಯಗಳೊಂದಿಗೆ ಇದು ಗಡಿಯನ್ನು ಹಂಚಿಕೊಳ್ಳುತ್ತೆ. ಒಟ್ಟು 5 ರಾಜ್ಯಗಳೊಂದಿಗೆ ಅಂದರೆ ಒಟ್ಟಾರೆ ಎಷ್ಟು ವಿಸ್ತೀರ್ಣದ ಒಂದು ಗಡಿಯನ್ನು ಹಂಚಿಕೊಳ್ಳುತ್ತೆ ಅಂತಂದರೆ ಇಲ್ಲಿ ಸುಮಾರು 1850 ಕಿಲೋಮೀಟರ್ ಗಡಿಯನ್ನು ಭಾರತದೊಂದಿಗೆ ಹಂಚಿಕೊಳ್ಳುತ್ತೆ. ಎಸ್, ಸೊ ಇವಾಗ ಏನು ಇನ್ಸಿಡೆಂಟ್ ಬಗ್ಗೆ ಇಲ್ಲಿ ಆಗಿರುವಂಥ ಇನ್ಸಿಡೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಡಿವಾಸ್ಟಿಂಗ್ ಫ್ಲಡ್ಸ್ ಇನ್ ನೇಪಾಲ್. ಸೊ ಇಲ್ಲಿ ನೇಪಾಳದಲ್ಲಿ ಏನಾಗಿದೆ ಅಂದರೆ ಅತ್ಯಂತ ಒಂದು ಪರಿಣಾಮಕಾರಿಯಾದ ಅಥವಾ ವಿನಾಶಕಾರಿಯಾದಂಥ ಒಂದು ಪ್ರವಾಹ ಈ ಒಂದು ಪ್ರದೇಶದಲ್ಲಿ ಆಗಿದೆ. ಸೊ ರೆಸಿಡೆಂಟ್ಸ್ ಆಫ್ ನೇಪಾಲ್ಸ್ ಕ್ಯಾಪಿಟಲ್ ಕಠ್ಮಂಡು ರಿಟರ್ನ್ ಟು ಮಡ್ ಕವರ್ಸ್ ಹೋಮ್ಸ್ ಆಫ್ಟರ್ ಫ್ಲಡ್ಸ್ ದ್ಯಾಟ್ ಹ್ಯಾವ್ ಕಿಲ್ಡ್ ಅಟ್ ಲೀಸ್ಟ್ 170 ಪೀಪಲ್ ಅಕ್ರಾಸ್ ದ ಕಂಟ್ರಿ. ಸೊ ಇಲ್ಲಿ ಸಾಮಾನ್ಯವಾಗಿ ಈ ಮಳೆಗೆ ಮತ್ತು ಭೂಕುಸಿತಕ್ಕೆ ಯಾವ ರೀತಿ ಸಂಬಂಧ ಅಂತಂದರೆ ಇಲ್ಲಿ ಅತಿ ಹೆಚ್ಚಾಗಿ ಮಳೆ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಗುಡ್ಡಗಾಡದಲ್ಲಿರುವಂಥ ಪ್ರದೇಶ ಅಥವಾ ಇನ್ ಕೇಸ್ ಏನಾದರೂ ಈ ಗುಡ್ಡಗಾಡವು ಅತಿಯಾಗಿ ಸ್ಲೋಪನ್ನು ಹೊಂದಿದ್ರೆ, ಓಕೆ, ಸೊ ಆವಾಗ ಏನಾಗುತ್ತೆ, ಆ ಮೇಲ್ಗಡೆ ಭಾಗದಲ್ಲಿರುವಂಥ ಮಣ್ಣು ಏನಾಗುತ್ತೆ ಇಲ್ಲಿ ಕುಸಿದು ಕೆಳಗೆ ಬರುತ್ತೆ. ಸೊ ಇದೇ ರೀತಿ ಒಂದು ಇನ್ಸಿಡೆಂಟ್ ಇಲ್ಲಿ ಉಂಟಾಗಿ 170 ಜನರು, ಓಕೆ, ಸೊ ನೇಪಾಳದ ರಾಜಧಾನಿ ಯಾವುದಿಲ್ಲಿ ಕಠ್ಮಂಡು. ಓಕೆ, ಸೊ ಈ ಒಂದು ಪ್ರದೇಶದಲ್ಲಿ ಏನಾಗಿದೆ ಅಂತಂದರೆ 170 ಜನರ ಸಾವಾಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಇದಕ್ಕೆ ಕಾರಣಗಳು ಏನಂತಂದರೆ ಇಲ್ಲಿ ಹವಾಮಾನ ಬದಲಾವಣೆ. ಓಕೆ, ಸೊ ಈಗ ಆಗಿರುವಂಥ ಪ್ರವಾಹ ಮತ್ತು ಈ ಭೂಕುಸಿತದ ಮೇಜರ್ ರೀಸನ್ ಅಂತಂದರೆ ಹವಾಮಾನ ಬದಲಾವಣೆ. ಸೊ ಈ ಹವಾಮಾನ ಬದಲಾವಣೆ ಪರಿಣಾಮವಾಗಿ ಇದು ಉಂಟಾಗಿದೆ. ಸೊ ಇಲ್ಲಿ ತಜ್ಞರ ಪ್ರಕಾರ ಏನಂತಂದರೆ ಯಾಕೆ ಈ ರೀತಿಯ ಒಂದು ಇನ್ಸಿಡೆಂಟ್ ಆಗ್ತಾ ಇದೆ ಅಂತಂದರೆ ತಜ್ಞರು ಹೇಳೋ ಪ್ರಕಾರ ಏನಂತಂದರೆ ಇಲ್ಲಿ ಸೊ ಎಕ್ಸ್ಪರ್ಟ್ ಅಟ್ರಿಬ್ಯೂಟೆಡ್ ದಿ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಆ್ಯಂಡ್ ಸಿವಿರಿಟಿ ಆಫ್ ರೇನ್ ರಿಲೇಟೆಡ್ ಫ್ಲಡ್ಸ್ ಆ್ಯಂಡ್ ಲ್ಯಾಂಡ್ಸ್ಲೈಡ್ ಇನ್ ಸೌತ್ ಏಷ್ಯಾ ಇನ್ಕ್ಲೂಡಿಂಗ್ ನೇಪಾಲ್ ಟು ಕ್ಲೈಮೇಟ್ ಚೇಂಜ್. ಅಂದರೆ ಇಲ್ಲಿ ನೇಪಾಳ ಸೇರಿದಂತೆ ಸೌತ್ ಏಷ್ಯಾಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಮಳೆಗೆ ಸಂಬಂಧಿಸಿದಂಥ ಪ್ರವಾಹ ಮತ್ತು ಈ ಭೂಕುಸಿತಗಳ ತೀವ್ರತೆ ಅನ್ನುವಂಥದ್ದು ಏನಾಗ್ತಾ ಇದೆ ಇಲ್ಲಿ ಅಥವಾ ಈ ಫ್ರೀಕ್ವೆನ್ಸಿ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಹವಾಮಾನ ತಜ್ಞರು ಹೇಳಿದ್ದಾರೆ. ಎಸ್, ಸೊ ಇಲ್ಲಿ ಈ ರೀತಿಯ ಒಂದು ಪ್ರವಾಹ ಮತ್ತು ಭೂಕುಸಿತದಿಂದ ಈ ನೇಪಾಳದಲ್ಲಿ ಅಪಾರ ಪ್ರಮಾಣದ ಹಾನಿ ಅನ್ನುವಂಥದ್ದು ಆಗಿದೆ. ಎಸ್, ಸೊ ನಾವು ಈ ಡಿಸಾಸ್ಟರ್ನಲ್ಲಿ ಈ ವಿಪತ್ತುಗಳಿಂದ ಏನೆಲ್ಲ ಒಂದು ಸಮಸ್ಯೆಗಳಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಆನ್ಸರ್ಗಳನ್ನ ಕೂಡ ಬರಿತೀವಲ್ವ, ಅದೇ ರೀತಿ ಒಂದು ಇಲ್ಲಿ ಕಾರಣಗಳು ಕೂಡ ಇಲ್ಲಿ ಉಂಟಾಗಿವೆ. ಏನಂತಂದರೆ ಸೊ ಎಂಟೈರ್ ನೈಬರ್ಹುಡ್ಸ್ ಇನ್ ಕಠ್ಮಂಡು ವರ್ ಫ್ಲಡ್ಡೆಡ್. ಸೊ ಇಲ್ಲಿ ಈ ಒಂದು ಕಠ್ಮಂಡಿನ ಎಲ್ಲ ಒಂದು ಭಾಗ ಏನಾಗಿದೆ ಅಂತಂದರೆ ಇಲ್ಲಿ ಅದರ ಒಂದು ನೆರೆಹೊರೆಯ ಒಂದು ಪ್ರದೇಶಗಳ ಸುತ್ತ ಏನಾಗಿದೆ ಇಲ್ಲಿ ಪ್ರವಾಹ ಅನ್ನುವಂಥದ್ದು ಉಂಟಾಗಿದೆ. ಹಾಗೆ ಹಲವಾರು ಆ ಭಾಗದಲ್ಲಿರುವಂಥ ನದಿಗಳು ಏನಾಗುತ್ತಾ ಇದೆ ಇಲ್ಲಿ ಉಕ್ಕಿ ಹರಿತಾ ಇವೆ. ಸೊ ಹೀಗಾಗಿ ಅಲ್ಲಿನ ಹೆದ್ದಾರಿಗಳು ಏನಾಗಿದೆ ಅಂತಂದರೆ ಇಲ್ಲಿ ತೀವ್ರವಾಗಿ ನಾಶಕ್ಕೊಳಗಾಗಿವೆ. ಹಾಗೆ ಈ ಕಠ್ಮಂಡುವಿಗೆ ಸಂಪರ್ಕವಿರುವಂಥ ಏನು ಸಂಪರ್ಕಿಸುವಂಥ ಸೇತುಗಳು ಅಥವಾ ರಸ್ತೆಗಳು ಏನಾಗಿದೆ ಅಂತಂದರೆ ಸಂಪೂರ್ಣವಾಗಿ ನಾಶವಾಗಿವೆ ಅಂತ. ಸೊ ನೆಕ್ಸ್ಟ್ ಒನ್ ಹೈ ರೇನ್ಫಾಲ್. ಸೊ ಈ ಒಂದು ಪ್ರದೇಶದಲ್ಲಿ ಎಷ್ಟು ಪ್ರಮಾಣದ ಮಳೆ ಆಗಿದೆ ಅಂತಂದರೆ ಆ 24 ಗಂಟೆಗಳಲ್ಲಿ ಒಂದು ದಿನದಲ್ಲಿ ಈ ಕಠ್ಮಂಡುವಿನಲ್ಲಿ ಏನಾಗಿದೆ ದಾಖಲೆ 240 mm ಮಳೆಯಾಗಿದೆ. ಸೊ ಈ ಒಂದು ಮಳೆ 1970
ಅದರ ನಂತರದ ಅತಿ ಒಂದು ಹೆಚ್ಚಿನ ಒಂದು ಮಳೆಯಾಗಿ ಕಂಡುಬರುತ್ತೆ. ಹಾಗೆ ಈ ಒಂದು ರಕ್ಷಣಾ ಕಾರ್ಯದಲ್ಲಿ ಅಲ್ಲಿನ ಹಲವಾರು ರಕ್ಷಣಾ ಪಡೆಗಳು ಇನ್ವಾಲ್ವ್ ಆಗಿದೆ. ಸೊ ಇಲ್ಲಿ ರೆಸ್ಕ್ಯೂ ಆ್ಯಂಡ್ ರಿಕವರಿ ಎಫರ್ಟ್ಸ್ ಅವುಗಳನ್ನು ರಕ್ಷಣೆ ಮಾಡುವಂಥಲ್ಲಿ ಏನೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತಂದರೆ ಇಲ್ಲಿ ನೇಪಾಳ್ಸ್ ನ್ಯಾಷನಲ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಥಾರಿಟಿ. ಸೊ ಇಲ್ಲಿ ಭಾರತದಲ್ಲಿ NDMA ಅಂತ ಬರುತ್ತೆ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಹೇಳಿ. ಅದೇ ರೀತಿ ಕೂಡ ಇಲ್ಲಿ ನೇಪಾಳ್ಸ್ ನ್ಯಾಷನಲ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಥಾರಿಟಿ ಅನ್ನುವಂಥದ್ದು. ಸೊ ಇದೇನು ಮಾಡಿದೆ ಅಂತಂದರೆ ಈ ಒಂದು ಭಾಗದಲ್ಲಿ 170 ಸಾವುಗಳು ಆಗಿರುವುದನ್ನು ದೃಢಪಡಿಸಿದೆ. ಹಾಗೆ 42 ಜನರು ಕಾಣೆಯಾಗಿರುವುದನ್ನು ಕೂಡ ಇಲ್ಲಿ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ರೆಸ್ಕ್ಯೂ ಕಾರ್ಯಾಚರಣೆಯಲ್ಲಿ ಅಥವಾ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಬುಲ್ಡೋಜರ್ಸ್ಗಳನ್ನ ಅಂದರೆ ಈ ಏನು ತ್ಯಾಜ್ಯಗಳು ಬಿದ್ದಿರುತ್ತಲ್ವ ಅಥವಾ ಚೂರುಗಳು ಬಿದ್ದಿರುತ್ತಲ್ವ ಅವುಗಳನ್ನ ಕ್ಲಿಯರ್ ಮಾಡಲಿಕ್ಕೆ ಹೆದ್ದಾರಿ ಪಕ್ಕದಲ್ಲಿರುವಂಥ ಈ ಶಿಲಾರಾಶಿಗಳನ್ನ ಕ್ಲಿಯರ್ ಮಾಡಲಿಕ್ಕೆ ಇಲ್ಲಿ ಬುಲ್ಡೋಜರ್ಸ್ಗಳನ್ನು ಕೂಡ ಬಳಸಿದ್ದಾರೆ. ಸೊ ನೆಕ್ಸ್ಟ್ ಟಾಪಿಕ್, ಕಾಮನ್ ಪ್ರಾಕ್ಟೀಸ್ ಸ್ಟ್ಯಾಂಡರ್ಡ್ಸ್ ಮಸ್ಟ್ ಹ್ಯಾವ್ ಇಂಡಿಯಾ ಔಟ್ಲುಕ್. ಅಂದರೆ ಈ ಅಗ್ರೋ ಫಾರೆಸ್ಟ್ರಿ ಅಂತ ಬರುತ್ತೆ. ಸೊ ಇಲ್ಲಿ ಅಗ್ರೋ ಫಾರೆಸ್ಟ್ರಿ ಅಂತಂದರೆ ಎಸ್. ಸೊ ಇದರಲ್ಲಿ 2 ವರ್ಡ್ಸ್ ಬರುತ್ತೆ. ಸೊ ಫಸ್ಟ್ ಒನ್ ಅಗ್ರಿಕಲ್ಚರ್, ಅಗ್ರೋ ಅಂತಂದರೆ ಅಗ್ರಿಕಲ್ಚರ್. ಸೆಕೆಂಡ್ ಒನ್ ಫಾರೆಸ್ಟ್ರಿ ಅಂತ ಬರುತ್ತೆ, ಅಂದರೆ ಫಾರೆಸ್ಟ್ ಅಂದರೆ ಕೃಷಿಯಲ್ಲಿ ನಾವು ಏನು ಇಲ್ಲಿ ಅರಣ್ಯೀಕರಣವನ್ನು ಮಾಡುವಂಥದ್ದು ಅಗ್ರೋ ಫಾರೆಸ್ಟ್ರಿ ಅಂತ ಕರಿತೀವಿ. ಎಸ್. ಸೊ ಇಲ್ಲಿ ಏನಂತಂದರೆ ಇಲ್ಲಿ ಭಾರತ ಯಾವುದರ ಕಡೆ ಗಮನವನ್ನು ನೀಡಬೇಕಾಗಿದೆ ಅಂತಂದರೆ ಕಾಮನ್ ಪ್ರಾಕ್ಟೀಸ್ ಅಂದರೆ ಸಾಮಾನ್ಯ ಅಭ್ಯಾಸಗಳ ಒಂದು ಮಾನದಂಡಗಳತ್ತ ಭಾರತ ಇಲ್ಲಿ ಗಮನವನ್ನು ಹರಿಸಬೇಕಂತ ಈ ಒಂದು ಹೆಡ್ಡಿಂಗ್ ಹೇಳ್ತಾ ಇದೆ. ಎಸ್. ಸೊ ಏನಿದೆ ಅಂತ ನೋಡೋಣ. ಅಗ್ರೋ ಫಾರೆಸ್ಟ್ರಿ ಪೊಟೆನ್ಷಿಯಲ್ ಅಂದರೆ ಈ ಕೃಷಿ ಅರಣ್ಯೀಕರಣದ ಒಂದು ಸಂಭಾವ್ಯತೆ ಅನ್ನುವಂಥದ್ದು ಯಾವ ರೀತಿ ಇದೆ ಅಂತಂದರೆ ಸೊ ಇಂಡಿಯಾಸ್ ಅಗ್ರೋ ಫಾರೆಸ್ಟ್ರಿ ಸೆಕ್ಟರ್ ಹ್ಯಾಸ್ ಸಿಗ್ನಿಫಿಕೆಂಟ್ ಪೊಟೆನ್ಷಿಯಲ್ ಫಾರ್ ಇಂಟಿಗ್ರೇಷನ್ ವಿತ್ ಕಾರ್ಬನ್ ಫೈನಾನ್ಸ್ ಪ್ರಾಜೆಕ್ಟ್ಸ್ ಇನ್ಕ್ಲೂಡಿಂಗ್ ಫಾರೆಸ್ಟ್ರೇಷನ್, ರೀಫಾರೆಸ್ಟ್ರೇಷನ್ ಆ್ಯಂಡ್ ರೀವೆಜಿಟೇಷನ್ ಇನಿಷಿಯೇಟಿವ್. ಅಂದರೆ ಇಲ್ಲಿ ಭಾರತೀಯ ಒಂದು ಕೃಷಿಯ ಒಂದು ಅರಣ್ಯೀಕರಣದಲ್ಲಿ ಯಾವೆಲ್ಲ ಅಂದರೆ ಈ ಕಾರ್ಬನ್ ಫೈನಾನ್ಸ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಇನಿಷಿಯೇಟಿವನ್ನು ಕೈಗೊಂಡಿದ್ದಾರೆ ಅಂತಂದರೆ ಅಫಾರೆಸ್ಟೇಷನ್ ಅಂದರೆ ಅರಣ್ಯೀಕರಣ, ಮತ್ತು ರೀಫಾರೆಸ್ಟೇಷನ್ ಮರು ಅರಣ್ಯೀಕರಣ, ರೀವೆಜಿಟೇಷನ್ ಅಂದರೆ ಇಲ್ಲಿ ಒಂದು ಸಸ್ಯವರ್ಗವನ್ನು ಮರು ಸಸ್ಯವರ್ಗವನ್ನು ಮಾಡುವಂಥ ಉಪಕ್ರಮಗಳನ್ನ ಸೊ ಇದರಲ್ಲಿ ಕೈಗೊಳ್ಳಲಾಗಿದೆ. ಹಾಗೆ ದ ಏರಿಯಾ ಅಂಡರ್ ಅಗ್ರೋ ಫಾರೆಸ್ಟ್ರಿ ಕ್ಯಾನ್ ಎಕ್ಸ್ಪಾಂಡ್ ಫ್ರಾಮ್ 28.4 million hectares to 53 million hectares by 2050. ಅಂದರೆ ಈ ಕೃಷಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಹೊಲಗಳ ಒಂದು ಬದುಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಗಿಡಗಳನ್ನ ನೆಡ್ತಾರಲ್ವ, ಆ ರೀತಿ ಏನಿದೆ ಅಂದರೆ ಇವಾಗ ಸದ್ಯಕ್ಕೆ ಒಟ್ಟಾರೆ ಈ ರೀತಿ ಕೃಷಿಯಲ್ಲಿ ಏನು ಮರಗಿಡಗಳನ್ನು ಹೊಂದಿರುವಂಥ ಒಟ್ಟಾರೆ ಪ್ರದೇಶ ಎಷ್ಟಿದೆ ಅಂತಂದರೆ 28.4 million ಇದೆ. ಓಕೆ. ಸೊ ಈ ಒಂದು ಪ್ರದೇಶವನ್ನು 2050 ವೇಳೆಗೆ 53 ಮಿಲಿಯನ್ಗೆ 53 ಮಿಲಿಯನ್ ಹೆಕ್ಟರ್ಗೆ ಏರಿಸುವಂಥ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಸೊ ನೆಕ್ಸ್ಟ್ ಒನ್ ಕಾರ್ಬನ್ ಸ್ಟಾಕ್ ಕಂಟ್ರಿಬ್ಯೂಷನ್. ಸೊ ಅಗ್ರೋ ಫಾರೆಸ್ಟ್ರಿ ಅಕೌಂಟ್ ಫಾರ್ 8.65% ಆಫ್ ಇಂಡಿಯಾಸ್ ಟೋಟಲ್ ಲ್ಯಾಂಡ್ ಏರಿಯಾ, ಕಂಟ್ರಿಬ್ಯೂಟ್ಸ್ 19.3% ಆಫ್ ದ ಕಂಟ್ರೀಸ್ ಕಾರ್ಬನ್ ಸ್ಟಾಕ್ಸ್. ಅಂದರೆ ಇವೇನು ಮಾಡುತ್ತೆ ಅಂದರೆ ಇಲ್ಲಿ ಕಾರ್ಬನ್ ಸ್ಟಾಕ್ ಅಂತಂದರೆ ಈ ಏನು ಕೃಷಿಯಲ್ಲಿ ಇರುವಂಥ ಮರಗಿಡಗಳು ಏನು ಮಾಡುತ್ತೆ ಅಂದರೆ ಕಾರ್ಬನ್ನ ಹೀರಿಕೊಳ್ಳುತ್ತೆ. ಓಕೆ. ಸೊ ಹೀಗಾಗಿ ಇವು ಕಾರ್ಬನ್ ಸ್ಟಾಕ್ಗಳಾಗಿ ಕೆಲಸವನ್ನು ಮಾಡುತ್ತೆ. ಸೊ ನೆಕ್ಸ್ಟ್ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಪೊಟೆನ್ಷಿಯಲ್. ಸೊ ವಿತ್ ಅಡಿಕ್ವೇಟ್ ಪಾಲಿಸೀಸ್, ಫೈನಾನ್ಷಿಯಲ್ ಸಪೋರ್ಟ್ ಆ್ಯಂಡ್ ಇನ್ಸೆಂಟಿವ್ಸ್, ಅಗ್ರೋ ಫಾರೆಸ್ಟ್ರಿ ಕುಡ್ ಕಂಟ್ರಿಬ್ಯೂಟ್ ಟು ಅಡಿಷನಲ್ ಕಾರ್ಬನ್ ಸಿಂಕ್ ಆಫ್ ಓವರ್ 2 ಬಿಲಿಯನ್ ಟನ್ಸ್ ಆಫ್ CO2 equivalent ಬೈ 2030. ಅಂದರೆ ಸೊ ಈ ರೀತಿಯ ಒಂದು ಅಗ್ರೋ ಫಾರೆಸ್ಟ್ರಿಗೆ ಸರ್ಕಾರ ಏನಾದರೂ ಇಲ್ಲಿ ನೀತಿಗಳನ್ನ ಸರಿಯಾಗಿ ನೀತಿಗಳನ್ನು ಜಾರಿಗೊಳಿಸಿದರೆ ಅಥವಾ ಅವುಗಳಿಗೆ ಸರಿಯಾದ ಪ್ರಮಾಣದ ಹಣಕಾಸಿನ ಒಂದು ಬೆಂಬಲವನ್ನು ನೀಡಿದರೆ ಸೊ ಏನು ಮಾಡ್ಬೋದು ಅಂತಾರೆ 2030 ವೇಳೆಗೆ ಭಾರತ ಇಲ್ಲಿ ಈ ಒಂದು ಅಗ್ರೋ ಫಾರೆಸ್ಟ್ರಿಯಿಂದ ಏನು ಮಾಡ್ಬೋದು ಅಂದರೆ ಸುಮಾರು 2.5 ಬಿಲಿಯನ್ ಟನ್ನಷ್ಟು CO2ನ ಏನು ಮಾಡ್ಬೋದು ಅಂದರೆ ಹೀರಿಕೊಳ್ಳುವಂಥ ಆ ಒಂದು ಗುರಿಯನ್ನು ಕೂಡ ಹಾಕಿಕೊಳ್ಳಲಾಗಿದೆ. ಹಾಗೆ ಇಲ್ಲಿ ಕಾಮನ್ ಪ್ರಾಕ್ಟೀಸ್ ಅಂತ ಬರುತ್ತೆ. ಓಕೆ. ಈ ಕಾಮನ್ ಪ್ರಾಕ್ಟೀಸ್ಗೆ ಸಂಬಂಧಪಟ್ಟಂಥ ಏನೆಲ್ಲ ಚಾಲೆಂಜಸ್ಗಳಿವೆ ಅಂತ ನೋಡೋಣ. ಸೊ ಅಂದರೆ ಇಲ್ಲಿ ಕಾಮನ್ ಪ್ರಾಕ್ಟೀಸ್ಗೆ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಮಾನದಂಡಗಳಂತ ಬರುತ್ತೆ. ಯಾವುದಕ್ಕೆ ನಾವು
ಕಾಮನ್ ಪ್ರಾಕ್ಟೀಸಸ್ ಅಂತ ಕರಿತೀವಿ ಅಂತ ಹೇಳಿ. ಸೊ ಇಲ್ಲಿ ಜಾಗತಿಕವಾಗಿ ಏನಂತಂದರೆ ಕೆಲವೊಂದಿಷ್ಟು ಗ್ಲೋಬಲ್ ಕಾರ್ಬನ್ ಸ್ಟ್ಯಾಂಡರ್ಡ್ಸ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ವೆರ್ರಾ ಮತ್ತು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ. ಓಕೆ, ಸೊ ಇವುಗಳನ್ನ ನಮಗೆ ಎಕ್ಸಾಮ್ನಲ್ಲಿ ಕೂಡ ಕೇಳ್ತಾರೆ, ಇಂಪಾರ್ಟೆಂಟ್ ಆಗಿರುತ್ತೆ ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ. ವೆರ್ರಾ ಆ್ಯಂಡ್ ಗೋಲ್ಡ್ ಸ್ಟ್ಯಾಂಡರ್ಡ್ ಈಸ್ ಅಸೋಸಿಯೇಟೆಡ್ ವಿತ್ ಅಂತ. ಗೋಲ್ಡ್ ಸ್ಟ್ಯಾಂಡರ್ಡ್, ಎಸ್. ಸೊ ದಿಸ್ ಈಸ್ ದ ಅಗ್ರೋ ಫಾರೆಸ್ಟ್ರಿಗೆ ರಿಲೇಟೆಡ್ ಆಗಿರುವಂಥ ಕಾಮನ್ ಪ್ರಾಕ್ಟೀಸ್ ಆಗಿವೆ, ಕಾಮನ್ ಪ್ರಾಕ್ಟೀಸಸ್. ಎಸ್. ಸೊ ಈ ರೀತಿ ಏನಂತಂದರೆ ಅಗ್ರೋ ಫಾರೆಸ್ಟ್ಗೆ ಸಂಬಂಧಪಟ್ಟಂತೆ ಜಾಗತಿಕವಾಗಿ ಈ ರೀತಿ ವೆರ್ರಾ ಮತ್ತು ಗೋಲ್ಡ್ ಸ್ಟ್ಯಾಂಡರ್ಡ್ಗೆ ಏನಂತಂದರೆ ಇಲ್ಲಿ ಕೆಲವೊಂದಿಷ್ಟು ಮಾನದಂಡಗಳಿವೆ. ಬಟ್ ಈ ಮಾನದಂಡಗಳ ಅಡಿಯಲ್ಲಿ ಏನು ಭಾರತದಲ್ಲಿ ಈ ಅಗ್ರೋ ಫಾರೆಸ್ಟ್ರಿಯನ್ನು ಮಾಡ್ತಾ ಇದ್ದಾರಲ್ವಾ, ಸೊ ಈ ರೈತರನ್ನ ಏನು ಮಾಡಲಾಗಿದೆ ಅಂತಂದರೆ ಈ ಒಂದು ಸ್ಟ್ಯಾಂಡರ್ಡ್ಗಳಿಂದ ಅವರನ್ನು ಹೊರಗಿಡಲಾಗಿದೆ. ಓಕೆ, ಯಾಕಂತಂದರೆ ಯಾವ ಒಂದು ಕಾರಣಕ್ಕಾಗಿ ಅಂತಂದರೆ are seen as common in India's fragmented agriculture landscape which differs from large scale practices elsewhere. ಸೊ ಭಾರತದಲ್ಲಿ ಸಾಮಾನ್ಯವಾಗಿ ಏನಿದೆ ಅಂತಂದರೆ ಇಲ್ಲಿ ಮಾರ್ಜಿನಲ್ ಫಾರ್ಮರ್ಗಳ ಸಂಖ್ಯೆ ಜಾಸ್ತಿ ಇದೆ. ಓಕೆ, ಸೊ ಈ ಚದುರಿ ಹೋದಂಥ ಒಂದು ಭೂಮಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಅವರು ಅವುಗಳನ್ನು ಫಾರೆಸ್ಟೇಷನ್ ಮಾಡ್ತಾ ಇಲ್ಲ, ಬದಲಿಗೆ ಅದು ಏನಾಗಿದೆ ಅಂದರೆ ನ್ಯಾಚುರಲ್ ಆಗಿ ಆ ರೀತಿ ಒಂದು ಮರಗಿಡಗಳು ಕಂಡು ಬರುತ್ತೆ. ಸೊ ಹೀಗಾಗಿ ಇವುಗಳನ್ನ ನಾವು ಈ ಒಂದು ಕಾಮನ್ ಪ್ರಾಕ್ಟೀಸ್ ಅಡಿಯಲ್ಲಿ ಇವುಗಳನ್ನ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ. ಎಸ್. ಸೊ ಇಲ್ಲಿ ನೀಡ್ ಫಾರ್ ಇಂಡಿಯಾ ಸೆಂಟ್ರಿಕ್ ಸ್ಟ್ಯಾಂಡರ್ಡ್ ಅಂದರೆ ಭಾರತ ಕೇಂದ್ರಿತ ಒಂದು ಸ್ಟ್ಯಾಂಡರ್ಡ್ಸ್ಗಳು ಬೇಕಾಗಿದೆ. ಇಲ್ಲಿ ಏನು ವೆರ್ರಾ ಮತ್ತು ಏನು ಗೋಲ್ಡ್ ಸ್ಟ್ಯಾಂಡರ್ಡ್ಗಳಿದೆಯಲ್ವಾ, ಸೊ ಅವುಗಳಿಗಿಂತ ಭಿನ್ನವಾಗಿ ಇಲ್ಲಿ ಭಾರತ ಕೇಂದ್ರಿತ ಒಂದು ಸ್ಟ್ಯಾಂಡರ್ಡ್ಗಳು ಬೇಕಾಗಿದೆ. ಸೊ ಇಂಡಿಯಾಸ್ ಫ್ರಾಗ್ಮೆಂಟೆಡ್ ಸ್ಮಾಲ್ ಹೋಲ್ಡರ್ ಅಗ್ರಿಕಲ್ಚರ್ ಸಿಸ್ಟಮ್ ನೆಸೆಸಿಯೇಟ್ redefining the common practices criteria to reflect its specific challenges which would allow more Indian farmers to participate in ARR carbon finance project. ಅಂದರೆ ಇಲ್ಲಿ ARR ಕಾರ್ಬನ್ ಪ್ರಾಜೆಕ್ಟ್ಸ್ ಅಂತ ಬರುತ್ತೆ. ಓಕೆ, ಸೊ ಇವುಗಳಿಂದ ರೈತರಿಗೆ ಅಂದರೆ ಇವುಗಳಲ್ಲಿ ಭಾರತೀಯ ಒಂದು ರೈತರು ಪಾರ್ಟಿಸಿಪೇಟ್ ಆಗಲಿಕ್ಕೆ ಇಲ್ಲಿ ಭಾರತ ಏನು ಮಾಡಬೇಕಾಗಿದೆ ಅಂತಂದರೆ ಈ ಕಾಮನ್ ಪ್ರಾಕ್ಟೀಸ್ ಅನ್ನುವಂಥದ್ದನ್ನು ಮರು ವ್ಯಾಖ್ಯಾನವನ್ನು ಮಾಡಬೇಕಾಗಿದೆ. ಯಾವುದಕ್ಕೆ ನಾವು ಇಲ್ಲಿ ಕಾಮನ್ ಪ್ರಾಕ್ಟೀಸಸ್ ಅಂತ ಕರಿತೀವಿ ಅನ್ನುವಂಥದ್ದನ್ನು ಸೊ ಇಲ್ಲಿ ಮರು ವ್ಯಾಖ್ಯಾನವನ್ನು ಮಾಡಬೇಕಾಗಿದೆ. ಹಾಗಿದ್ರೆ ಇಲ್ಲಿ ARRನ ಬೆನಿಫಿಟ್ ಏನು ರೈತರಿಗೆ ಅಂತ ನೋಡೋಣ. ಸೊ ಪಾರ್ಟಿಸಿಪೇಟಿಂಗ್ ಇನ್ ARR ಇನಿಷಿಯೇಟಿವ್ ಪ್ರೊವೈಡ್ ಫಾರ್ಮರ್ಸ್ ವಿತ್ ಅಡಿಷನಲ್ ಇನ್ಕಮ್ ಥ್ರೂ ದಿ ಕಾರ್ಬನ್ ಕ್ರೆಡಿಟ್. ಸೊ ಅಂದರೆ ಇದು ಈ ರೀತಿ ಕಾಮನ್ ಪ್ರಾಕ್ಟೀಸ್ಗಳನ್ನು ಮಾಡೋದ್ರಿಂದ ರೈತರಿಗೆ ಏನಾಗುತ್ತೆ ಅಂತಂದರೆ ಒಂದು ಹೆಚ್ಚುವರಿ ಆದಾಯವಾಗಿ ಇಲ್ಲಿ ಆದಾಯವನ್ನು ಗಳಿಸ್ಬೋದಾಗತ್ತೆ. ಹಾಗೆ ಅದರೊಟ್ಟಿಗೆ ಅವ್ರು ಏನು ಮಾಡ್ಬೋದು, ಇಲ್ಲಿ ಮಣ್ಣಿನ ಗುಣಮಟ್ಟವನ್ನು ಅಂದರೆ ಸಾಯಿಲ್ ಫರ್ಟಿಲಿಟಿನ ಕೂಡ ಹೆಚ್ಚಬಹುದು. ಹಾಗೆ ವಾಟರ್ ರಿಟೆನ್ಷನ್ ಅಂದರೆ ಈ ನೀರಿನ ಮರುಪೂರಣವನ್ನು ಕೂಡ ಮಾಡ್ಬೋದು. ಓಕೆ, ಅಂದರೆ ಏನು ಬತ್ತಿ ಹೋಗಿರುವಂಥ ಭೂಮಿಗಳನ್ನ ಮತ್ತೆ ಅವುಗಳಲ್ಲಿ ಅಂತರ್ಜಲದ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ ಸೊ ಈ ಒಂದು ಕಾಮನ್ ಪ್ರಾಕ್ಟೀಸ್ ಅನ್ನುವಂಥದ್ದು ರೈತರಿಗೆ ನೆರವಾಗತ್ತೆ. ಹಾಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲೈನ್ಮೆಂಟ್ ಏನು ಜಾಗತಿಕವಾಗಿ ವೆರ್ರಾ ಮತ್ತು ಗೋಲ್ಡ್ ಸ್ಟ್ಯಾಂಡರ್ಡ್ ಇದೆ ಅಲ್ವಾ, ಅದೇ ಆ ಒಂದು ನೀತಿಗಳಿಗೆ ಹೊಂದುವಂತೆ ಭಾರತದಲ್ಲಿ ಕೂಡ ಏನು ಮಾಡಬೇಕಾಗಿದೆ, ಇಲ್ಲಿ ಅಗ್ರೋ ಫಾರೆಸ್ಟ್ರಿ ಪ್ರಾಕ್ಟೀಸ್ಗಳನ್ನ ಇಲ್ಲಿ ಭಾರತ ಅಳವಡಿಸಿಕೊಳ್ಬೇಕಾಗಿದೆ. ಸೊ ನೆಕ್ಸ್ಟ್ ಇವಾಗ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ಗಳನ್ನ ನೋಡೋಣ. ಸೊ ಫಸ್ಟ್ ಒನ್ ನಂಜನಗೂಡು ರಸಬಾಳೆ ಬನಾನ ಅಂದರೆ ನಂಜನಗೂಡು ಬನಾನ ಬಾಳೆಹಣ್ಣು ಬರುತ್ತೆ. ಸೊ ಇದೇನಂತಂದರೆ ಇದು ಎಲ್ಲಿ ಬರುತ್ತೆ, ನಂಜನಗೂಡು ಅನ್ನುವಂಥದ್ದು ಕರ್ನಾಟಕದಲ್ಲಿಲ್ವಾ. ಸೊ ಇದನ್ನು ಕರ್ನಾಟಕದಲ್ಲಿ ಬೆಳೆಯಲಾಗುವಂಥ ಒಂದು ಬನಾನಾ ವೆರೈಟಿ ಆಗಿದೆ. ಸೊ ಇಟ್ ವಾಸ್ ಅವಾರ್ಡೆಡ್ ಅಂದರೆ ಇದಕ್ಕೆ 2006ರಲ್ಲಿ ಏನು ನೀಡಲಾಗತ್ತೆ ಅಂದರೆ GI ಟ್ಯಾಗನ್ನು ನೀಡಲಾಗತ್ತೆ. GI ಅಂತಂದರೆ ಇಲ್ಲಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ಭೌಗೋಳಿಕ ಸೂಚ್ಯಂಕವನ್ನು ನೀಡಲಾಗತ್ತೆ. ಓಕೆ, ಯಾವ ಕಾರಣಕ್ಕಾಗಿ ಅಂತಂದರೆ ಒಂದು ಸೀಮಿತ ಪ್ರದೇಶದಲ್ಲಿ ಅಥವಾ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಯಾವುದೇ ಒಂದು ಬೆಳೆ ಅಲ್ಲಿ ಆ ಒಂದು ಇಲ್ಲಿ ವಿಶಿಷ್ಟ ಗುಣಲಕ್ಷಣಗಳನ್ನ ಹೊಂದಿದ್ರೆ ಅಥವಾ ಅದೇ ಒಂದು ಪ್ರದೇಶಕ್ಕೆ ಅದು ಸೀಮಿತವಾಗಿದ್ದರೆ ಅಂಥ ಒಂದು ಉತ್ಪನ್ನಕ್ಕೆ ಏನು ನೀಡ್ತಾರೆ ಅಂತಂದರೆ ಇಲ್ಲಿ GI ಟ್ಯಾಗನ್ನು ನೀಡ್ತಾರೆ. ಓಕೆ, ಹಾಗಿದ್ರೆ ಯಾವ ಒಂದು ಕಾರಣಕ್ಕಾಗಿ ಇದಕ್ಕೆ GI ಟ್ಯಾಗನ್ನು ನೀಡಿದ್ದಾರೆ ಅಂತಂದರೆ ಇಟ್ಸ್ ಥಿಕ್ ಪಲ್ಪ್ ಅಂದರೆ ತಿರುಳು ಅಂತ ಕರಿತೀವಲ್ವಾ, ಅದರ ಒಂದು ದಪ್ಪನೆಯ ಒಂದು ತಿರುಳು ಆಗಿರ್ಬೋದು ಮತ್ತು ಡಿಸ್ಟಿಂಕ್ಟ್ ಟೇಸ್ಟ್ ಅಂದರೆ ಭಿನ್ನವಾದಂಥ ರುಚಿ ಮತ್ತು
ಈ ಸುವಾಸನೆಯ ಕಾರಣದಿಂದಾಗಿ ಸೊ ಇದಕ್ಕೆ 2006ರಲ್ಲಿ ಈ ಜಿ ಐ ಟ್ಯಾಗನ್ನು ನೀಡಲಾಗತ್ತೆ. ಓಕೆ, ಪ್ರಿಲಿಮ್ ಪರ್ಸ್ಪೆಕ್ಟಿವ್ನಲ್ಲಿ ನಮಗೆ ಇದು ಜಿಯೋಗ್ರಫಿ ಅಡಿಯಲ್ಲಿ ಬರುತ್ತೆ ನಮಗೆ. ಎಸ್, ಸೊ ಇಲ್ಲಿ ಯಾವೆಲ್ಲ ಒಂದು ಹಣ್ಣುಗಳಾಗಿರ್ಬೋದು ಅಥವಾ ಬೆಳೆ ಅಥವಾ ಸಿಹಿ ತಿಂಡಿಗಳಿಗೆ ಇಲ್ಲಿ ಜಿ ಐ ಟ್ಯಾಗನ್ನು ನೀಡಲಾಗಿದೆ ಅಂತ ಕೂಡ ಕೇಳಿರ್ತಾರೆ. ಸೊ ಹೀಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೂ ಕೂಡ ಇಲ್ಲಿ ಜಿ ಐ ಟ್ಯಾಗನ್ನು ನೀಡಿದ್ದಾರೆ. ಹಾಗಿದ್ರೆ ಇದಕ್ಕೆ ಯಾವ ಒಂದು ಮಣ್ಣಿನಲ್ಲಿ ಇದು ಬೆಳೆಯುತ್ತೆ ಅಂತಂದರೆ, ಸೊ ಬ್ಲ್ಯಾಕ್ ಕ್ಲೇ, ಅಲ್ಯೂವಿಯಲ್, ಸಲೈನ್ ಸಾಯಿಲ್, ಅಂದರೆ ಕಪ್ಪು ಮಣ್ಣಿನ ಒಂದು ಅಲ್ಯೂವಿಯಲ್ ಸಲೈನ್ ಸಾಯಿಲ್ನಲ್ಲಿ ಇದು ಬೆಳೆಯುತ್ತೆ. ಇದು ಈ ಒಂದು ಮಣ್ಣಿನಲ್ಲಿ ಬೆಳೆಯೋದ್ರಿಂದ ಏನಾಗುತ್ತೆ ಅಂದರೆ ಒಂದು ವಿಶೇಷವಾದಂಥ ಅಥವಾ ಯುನಿಕ್ ಒಂದು ವಾಸನೆ ಬರಲಿಕ್ಕೆ ಸೊ ಈ ಮಣ್ಣಿನ ಅಂಶವೇ ಕಾರಣವಾಗಿರುತ್ತೆ. ಹಾಗೆ ಈ ಒಂದು ಹಣ್ಣು ಇಲ್ಲಿ ವೈದ್ಯಕೀಯ ಒಂದು ಗುಣಲಕ್ಷಣಗಳು ಕೂಡ ಹೊಂದಿದೆ. ಅಂದರೆ ಇದು ಹಲವಾರು ಒಂದು ಕಾಯಿಲೆಗಳನ್ನು ಕೂಡ ವಾಸಿ ಮಾಡಲಿಕ್ಕೆ ಈ ಒಂದು ಹಣ್ಣು ನೆರವಾಗುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ಇಲ್ಲಿ ಯಾವುದಕ್ಕೆ ಅಂತಂದರೆ ಇಲ್ಲಿ ಕ್ಯೂರ್ ನ್ಯೂರಲಾಜಿಕಲ್ ಅಲೈನ್ಮೆಂಟ್ಸ್, ಅಂದರೆ ಇಲ್ಲಿ ನರಕ್ಕೆ ಸಂಬಂಧ ಅಥವಾ ನರವ್ಯೂಹಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನ ಇದು ವಾಸಿ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಈ ಬೆಳೆಗಳಿಗೆ ತಗುಲುವಂಥ ಸಾಮಾನ್ಯ ರೋಗಗಳು ಏನಂತಂದರೆ ಇಲ್ಲಿ ಪನಾಮಾ ವಿಲ್ಟ್ ಡಿಸೀಸ್ ಅಂತ ಬರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟು, ಪನಾಮಾ ವಿಲ್ಟ್ ಡಿಸೀಸಸ್. ಹಾಗೆ ಇದಕ್ಕೆ ಇಲ್ಲಿ ಫಂಗಲ್ ಇನ್ಫೆಕ್ಷನ್, ಅಂದರೆ ಈ ಶಿಲೀಂಧ್ರಗಳಿಂದ ಕೂಡ ಏನಾಗುತ್ತೆ ಇಲ್ಲಿ ಇದಕ್ಕೆ ಇನ್ಫೆಕ್ಷನ್ ಅಥವಾ ಸೋಂಕು ಅನ್ನುವಂಥದ್ದು ತಗಲತ್ತ. ನೆಕ್ಸ್ಟ್ ಒನ್ ಭಾರತ್ 6G ಅಲೈನ್ಸ್ ಅಂತ ಬರುತ್ತೆ. ಓಕೆ, ಇಟ್ ಈಸ್ ಅ ಕೊಲ್ಯಾಬೊರೇಟಿವ್ ಪ್ಲಾಟ್ಫಾರ್ಮ್ ವಿಚ್ ಏಮ್ಸ್ ಟು ಅಚೀವ್ ಯೂನಿವರ್ಸಲ್ ಆ್ಯಂಡ್ ಅಫೋರ್ಡೆಬಲ್ ಕನೆಕ್ಟಿವಿಟಿ, ಪ್ರಮೋಟ್ ಇಂಡಿಜಿನಿಯಸ್ ಟೆಕ್ನಾಲಜಿ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಇಂಡಿಯಾ ಆಸ್ ಅ ಗ್ಲೋಬಲ್ ಲೀಡರ್ ಇನ್ ದ ಟೆಲಿಕಾಂ ಸೆಕ್ಟರ್. ಸೊ ಇದು ಅಂತಂದರೆ ಹಲವಾರು ಒಂದು ವೇದಿಕೆಗಳ ಒಂದು ಸಹಯೋಗವಾಗಿದೆ. ಸೊ ಇದರ ಉದ್ದೇಶ ಏನಂತಂದರೆ ಭಾರತವನ್ನು ಈ ಒಂದು ಟೆಲಿಕಾಂ ಸೆಕ್ಟರ್ನಲ್ಲಿ, ಈ ಒಂದು ಟೆಲಿಕಾಂ ವಲಯದಲ್ಲಿ ಜಾಗತಿಕ ನಾಯಕನನ್ನಾಗಿ, ಅಂದರೆ ಇಲ್ಲಿ ಎಲ್ಲರಿಗೂ ಕೂಡ, ಅಂದರೆ ಈ ಸಂಪರ್ಕ ವಲಯದಲ್ಲಿ ಸುಲಭ ದರದಲ್ಲಿ ಎಲ್ಲರಿಗೂ ಕೂಡ ಕೈಗೆಟುಕುವ ದರದಲ್ಲಿ ಇಲ್ಲಿ ಕಮ್ಯುನಿಕೇಷನ್ನ ನೀಡುವ ಮೂಲಕ ಮತ್ತು ಈ ತಂತ್ರಜ್ಞಾನವನ್ನು ಸ್ಥಳೀಯವಾಗಿ ಉತ್ಪಾದಿಸುವ ಮೂಲಕ ಟೆಲಿಕಾಂ ಸೆಕ್ಟರ್ನಲ್ಲಿ ಭಾರತವನ್ನು ನಾಯಕನನ್ನಾಗಿ ಮಾಡುವಂಥ ಉದ್ದೇಶವನ್ನು ಈ ಒಂದು ಭಾರತ್ 6G ಅಲೈನ್ಸ್ ಅನ್ನುವಂಥದ್ದು ಹೊಂದಿದೆ. ಎಸ್, ಸೊ ಇದು ಪಬ್ಲಿಕ್ ಮತ್ತು ಪ್ರೈವೇಟ್ ಕಂಪ್ನಿಯ ಒಂದು ಸಹಯೋಗದಿಂದ ಆಗಿದೆ. ಸೊ ಇಟ್ ಕನ್ಸಿಸ್ಟ್ ಆಫ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಕಂಪ್ನಿ. ಸೊ ಹಲವಾರು ಶಿಕ್ಷಣ ಸಂಸ್ಥೆಗಳು ಬರುತ್ತೆ, ಹಾಗೆ ಹಲವಾರು ಸಂಶೋಧನಾ ಸಂಸ್ಥೆಗಳು ಕೂಡ ಏನು ಮಾಡಿದೆ ಅಂತಂದರೆ ಇದರಲ್ಲಿ ಇನ್ವಾಲ್ವ್ ಆಗಿದೆ. So it will enable India to become a leading global supplier of products and solution of affordable 5G and 6G and other future telecom solution. ಸೊ ಇಲ್ಲಿ 5G ಮತ್ತು 6G ಒಂದು ಇವುಗಳನ್ನ ಏನು ಕಡಿಮೆ ದರದಲ್ಲಿ ನೀಡಲಿಕ್ಕೆ, ಹಾಗೆ ಇಲ್ಲಿ ಟೆಲಿಕಾಮ್ಗೆ ಸಂಬಂಧಪಟ್ಟಂಥ ಭವಿಷ್ಯದ ಒಂದು ಪರಿಹಾರಗಳನ್ನ ನೀಡಲಿಕ್ಕೆ ಇಲ್ಲಿ ಭಾರತಕ್ಕೆ ಇದು ಸಾಧ್ಯವಾಗಲಿದೆ ಈ ಒಂದು ಭಾರತ್ 6G ಅಲೈನ್ಸ್ ಮೂಲಕ. ಸೊ ನೆಕ್ಸ್ಟ್ ಒನ್ ಹಾರ್ಸ್ ಗ್ರಾಮ್ ಅಂತ ಬರುತ್ತೆ. ಓಕೆ, ಸೊ ಇದಕ್ಕೆ ಕನ್ನಡದಲ್ಲಿ ನಾವು ಹುರುಳಿಕಾಳು ಅಂತ ಕರಿತೀವಿ. ಎಸ್, ಸೊ ಏನಕ್ಕೆ ಇದು ಸುದ್ದಿಯಲ್ಲಿದೆ ಅಂತ ನೋಡೋಣ. ಸೊ ಇಟ್ ಈಸ್ ಅ ಪಲ್ಸ್ ಕ್ರಾಪ್ ನೇಟಿವ್ ಟು ಇಂಡಿಯಾ. ಸೊ ಇದು ನೇಟಿವ್ ಟು ಅಂತಂದರೆ ಭಾರತದಲ್ಲಿ ಬೆಳೆಯಲಾಗತ್ತೆ, ಅಂದರೆ ಭಾರತಕ್ಕೆ ಸ್ಥಳೀಯವಾಗಿದೆ ಅಂತ. ಸೊ ದ್ಯಾಟ್ ಕ್ಯಾನ್ ಥ್ರೈವ್ ಇನ್ ರೇನ್ ಬೆಡ್, ಅಂದರೆ ಮಳೆ ಆಶ್ರಿತ ಒಂದು ಮತ್ತು ಸೆಮಿ ಅರಿಡ್, ಶುಷ್ಕ ಪ್ರದೇಶಗಳಲ್ಲಿ ಅಥವಾ ಈ ಸ್ಥಿತಿಗಳಲ್ಲಿ ಈ ಒಂದು ಬೆಳೆಯನ್ನು ಬೆಳೆಯಲಾಗತ್ತೆ. ಹಾಗೆ ಸೊ ಇದನ್ನು ಯಾವೆಲ್ಲ ಒಂದು ರಾಜ್ಯಗಳಲ್ಲಿ ಬೆಳೆಯಲಾಗತ್ತೆ ಅಂತಂದರೆ ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು, ಒಡಿಶಾ, ಬಿಹಾರ್, ಜಾರ್ಖಂಡ್, ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢಗಳಲ್ಲಿ ಈ ಒಂದು ಬೆಳೆಯನ್ನು ಬೆಳೆಯಲಾಗತ್ತೆ. ಹಾಗೆ ಈ ಒಂದು ಬೆಳೆಗಳಲ್ಲಿ ಯಾವ ಅಂಶ ಜಾಸ್ತಿ ಇರುತ್ತೆ ಅಂತಂದರೆ ಕಾರ್ಬನ್ ಕಂಟೆಂಟ್. ಎಸ್, ಸೊ ಈ ಒಂದು ಬೆಳೆಗಳಲ್ಲಿ ಈ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಸೊ ಇದು ಬಿತ್ತನೆ ಮಾಡಿದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮುಂದಿನ ಬೆಳೆ ಬೆಳೀತಾರಲ್ವಾ, ಅದಕ್ಕೆ ಏನಾಗುತ್ತೆ ಅಂದರೆ ಇದು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತೆ. ಅಂದರೆ ಅದಕ್ಕೂ ಕೂಡ ಏನಾಗುತ್ತೆ ಇಲ್ಲಿ ಕಾರ್ಬನ್ ಕಂಟೆಂಟ್ ಅನ್ನುವಂಥದ್ದು ಸಪ್ಲೈ ಆಗುತ್ತೆ. ಹಾಗಾದರೆ ಇದರ ಮಹತ್ವ ಏನಂತಂದರೆ ಈ ಒಂದು ಹಾರ್ಸ್ ಗ್ರಾಮಲ್ಲಿ ಅಥವಾ ಹುರುಳಿಕಾಳುಗಳಲ್ಲಿ ಹೈ ಪ್ರೋಟೀನ್ ಕಂಟೆಂಟ್ ಇರುತ್ತೆ, ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಅಂತ. ಹಾಗೆ ಇದರಲ್ಲಿ ಲೋ ಫ್ಯಾಟ್, ಕೊಬ್ಬಿನ ಅಂಶ ಕಡಿಮೆ ಇರುತ್ತೆ. ಹಾಗೆ ಇದನ್ನು
ಆ್ಯಂಟಿ ಇದರಲ್ಲಿ ಯಾವೆಲ್ಲ ಒಂದು ಕ್ವಾಲಿಟಿಗಳಿರುತ್ತೆ ಅಂತಂದರೆ ಇಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಓಸ್ಮೋಲೈಟ್ ಬಯೋಸಿಂಥೆಟಿಕ್ಸ್ ಕ್ವಾಲಿಟಿಗಳು ಇದರಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಟಾಪಿಕ್. ಸೊ ಇವಾಗ ಈ ಸುದ್ದಿಯಲ್ಲಿರುವಂಥ ಒಂದಿಷ್ಟು ಮಿಸೈಲ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಮಿಸೈಲ್ ಅಂತಂದರೆ ಕ್ಷಿಪಣಿ. ಓಕೆ, ಸೊ ಫಸ್ಟ್ ಒನ್ ಈ ಚಿತ್ರದಲ್ಲಿ ನೀವು ನೋಡ್ಬೋದು, ಇದು ಪಿನಾಕ ಮಿಸೈಲ್ ಆಗಿದೆ. ಎಸ್, ಸೊ ಇದು ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಈಸ್ ಅ ಬ್ಯಾಟಲ್ ಪ್ರೂವನ್ ಆಲ್ ವೆದರ್. ಅಂದರೆ ಏನಾಗಿದೆ ಅಂತಂದರೆ ಇದಕ್ಕೆ ಈ ಒಂದು ಮಿಸೈಲನ್ನು ಲಾಂಚ್ ಮಾಡಬೇಕಾಗಿದ್ರೆ ಇದಕ್ಕೆ ಮಲ್ಟಿಪಲ್ ಬ್ಯಾರಲ್ ರಾಕೆಟ್ಗಳು ಬೇಕಾಗುತ್ತೆ. ಅಂದರೆ ಹಲವಾರು ರಾಕೆಟ್ಗಳು ಇದಕ್ಕೆ ಏನು ಮಾಡುತ್ತೆ ಅಂದರೆ ಇಲ್ಲಿ ಎನರ್ಜಿಯನ್ನು ಪ್ರೊವೈಡ್ ಮಾಡುತ್ತೆ. ಆವಾಗ ಏನಾಗುತ್ತೆ, ಇದು ಇಲ್ಲಿ ಲಾಂಚ್ ಆಗುತ್ತೆ. ಎಸ್, ಸೊ ಇದು ಆಲ್ ವೆದರ್ ಅಂದರೆ ಎಲ್ಲ ಕಾಲಗಳಲ್ಲಿ ಕೂಡ ಇದನ್ನು ಸರ್ವ ಋತು ಒಂದು ಕ್ಷಿಪಣಿಯಾಗಿ ಕಂಡುಬರುತ್ತೆ. ಹಾಗೆ ಇಟ್ ಇಸ್ ದ ಫಸ್ಟ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇನ್ ಡಿಫೆನ್ಸ್ ಸಿಸ್ಟಮ್. ಅಂದರೆ ಈ ಒಂದು ರಕ್ಷಣಾ ವಲಯದಲ್ಲಿ ಪ್ರಥಮವಾಗಿ ಈ ಖಾಸಗಿ ಮತ್ತು ಸರ್ಕಾರಿ ಸಹಯೋಗ ಅಥವಾ ಪಾಲುದಾರಿಕೆಯಿಂದ ನಿರ್ಮಿಸಿರುವಂಥ ಒಂದು ಮೊದಲ ಮಿಸೈಲ್ ಆಗಿ ಕಂಡುಬರುತ್ತೆ. ಹಾಗಾದರೆ ಇಲ್ಲಿ ಪಬ್ಲಿಕ್ ಯಾವ್ದು ಬರುತ್ತೆ, ಇಲ್ಲಿ DRDOದವರು ಬರ್ತಾರೆ, ಪ್ರೈವೇಟ್ ಯಾರು ಬರ್ತಾರೆ, ಇಲ್ಲಿ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಅವರು. ಇವರ ಒಂದು ಸಹಯೋಗದೊಂದಿಗೆ ಅಥವಾ ಇವರ ಒಂದು ಕೊಲಾಬ್ರೇಷನ್ ಒಂದಿಗೆ ಸೊ ಈ ಒಂದು ಮಿಸೈಲಿನ ಅಭಿವೃದ್ಧಿಯನ್ನು ಮಾಡಲಾಗಿದೆ. ಸೊ ಸೆಕೆಂಡ್ ಒನ್ ನಿರ್ಭಯ ಮಿಸೈಲ್ ಅಂತ ಬರುತ್ತೆ. ಸೊ ಇಟ್ ಈಸ್ ಅ ಲಾಂಗ್ ರೇಂಜ್ ಸಬ್ಸೋನಿಕ್ ಕ್ರೂಸ್ ಮಿಸೈಲ್ ಡಿಸೈನ್ಡ್ ಆ್ಯಂಡ್ ಡೆವಲಪ್ಡ್ ಬೈ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ಸೊ ಇದು ಕ್ರೂಸ್ ಮಿಸೈಲ್ ಅಂತಂದರೆ ನಾವು ವಿಷನ್ ಮ್ಯಾಗಝಿನಲ್ಲಿ ಕೂಡ ಡಿಸ್ಕಸ್ನ ಮಾಡಿದ್ವಿ. ಕ್ರೂಸ್ ಮಿಸೈಲ್ಗೆ ಮತ್ತು ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗಿರುವಂಥ ಡಿಫ್ರೆನ್ಸ್ ಏನು ಅಂತ ಹೇಳಿ. ಓಕೆ, ಸೊ ಈ ಕ್ರೂಸ್ ಮಿಸೈಲ್ಗೆ ಸಾಮಾನ್ಯವಾಗಿ ಏನಾಗತ್ತೆ ಅಂತಂದರೆ, ಸೊ ಇವುಗಳಿಗೆ ಎನರ್ಜಿನ ಕೊಡಬೇಕಾದ್ರೆ ಇವಾಗ ಒಂದು ಯಾವುದಾದ್ರೂ ಒಂದು ಟಾರ್ಗೆಟ್ಗೆ ನಾವು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಬೇಕಾದಾಗ ಸಂದರ್ಭದಲ್ಲಿ ಸೊ ಇವುಗಳನ್ನ ಒಂದು ಬಾರಿ ಇವುಗಳಿಗೆ ಎನರ್ಜಿಯನ್ನು ಸಪ್ಲೈ ಮಾಡಿದರೆ ಆಗೋದಿಲ್ಲ. ಕಂಟಿನ್ಯೂಸ್ ಆಗಿ ಅದು ಗುರಿಯನ್ನು ರೀಚ್ ಆಗುವವರೆಗೂ ಕೂಡ ಏನು ಮಾಡಬೇಕಾಗತ್ತೆ ಅಂದರೆ ರಾಕೆಟ್ ಮೂಲಕ ಇದಕ್ಕೆ ಎನರ್ಜಿಯನ್ನು ಕೊಡಲಾಗತ್ತೆ. ಓಕೆ, ಬಟ್ ಬ್ಯಾಲಿಸ್ಟಿಕ್ ಮಿಸೈಲ್ನಲ್ಲಿ ಹಾಗಿರೋದಿಲ್ಲ. ಒಂದು ಬಾರಿ ಅದಕ್ಕೆ ರಾಕೆಟ್ನಿಂದ ಪುಷ್ ಮಾಡಿದರೆ ಅದು ಏನಾಗುತ್ತೆ, ಇಲ್ಲಿ ನೆಕ್ಸ್ಟ್ ಅದರ ಒಂದು ಮೂಮೆಂಟನ್ನು ತೆಗೆದುಕೊಳ್ಳುತ್ತೆ. ಎಸ್, ಸೊ ಇದೊಂದು ಕ್ರೂಸ್ ಮಿಸೈಲ್ ಆಗುತ್ತೆ. ಅಂದರೆ ಲಾಂಗ್ ರೇಂಜ್ ಅಂದರೆ ಒಂದು ದೂರದವರೆಗೆ ಇದು ಚಲಿಸುತ್ತೆ ಅಂತ. ಸೊ ಇದನ್ನು ಯಾರು ಅಭಿವೃದ್ಧಿ ಮಾಡಿದ್ದಾರೆ ಅಂತಂದರೆ DRDOದವರು, ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಅವರು. ಸೊ ನೆಕ್ಸ್ಟ್ ಒನ್ ಹಿಮಾರ್ಸ್ ಹೈ ಮೊಬಿಲಿಟಿ ಆರ್ಟಿಲರಿ ರಾಕೆಟ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಇದು ಕೂಡ ಏನಂತಂದರೆ ಲಾಂಗ್ ಮಲ್ಟಿಪಲ್ ರಾಕೆಟ್ ಲಾಂಚರ್ ಆಗಿದೆ. ಮಲ್ಟಿಪಲ್ ರಾಕೆಟ್ ಲಾಂಚರ್ ಅಂತಂದರೆ ಸೊ ಇದನ್ನು ಉಡಾವಣೆ ಮಾಡಬೇಕಿದ್ರೂ ಕೂಡ ಹಲವಾರು ರಾಕೆಟ್ಗಳನ್ನ ಬಳಸಿಕೊಳ್ಳಲಾಗತ್ತೆ. ಹಾಗೆ ಇಲ್ಲಿ ಮೊಬೈಲ್ ಅಂತಂದರೆ ಇದನ್ನು ಈಸಿಯಾಗಿ ಅದನ್ನು ಕ್ಯಾರಿ ಮಾಡ್ಬೋದು ಅಂತ. ಹಾಗೆ ಸೊ ಇಟ್ ವಾಸ್ ಸಪ್ಲೈಡ್ ಬೈ US ಟು ಉಕ್ರೇನ್. ಸೊ ಏನು ಇವಾಗ ರಷ್ಯಾ ಮತ್ತು ಉಕ್ರೇನ್ ವಾರ್ ನಡೀತಾ ಇದೆ ಅಲ್ವಾ, ಸೊ ಈ ಒಂದು ಸಂದರ್ಭದಲ್ಲಿ USA ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಕ್ಷಿಪಣಿಯನ್ನು ಇಲ್ಲಿ ಉಕ್ರೇನ್ಗೆ ಸಪ್ಲೈ ಮಾಡಿದ್ದಾರೆ. ನೆಕ್ಸ್ಟ್ ಟಾಪಿಕ್ ಸ್ಕಿಜೋಫ್ರೇನಿಯಾ ಅಂತ ಹೇಳಿ. ಸೊ ಇದು ಒಂದು ರೀತಿಯ ಕಾಯಿಲೆ ಇದು. ಓಕೆ, ಸೊ ಇದು ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದರೆ ನ್ಯೂ ಡ್ರಗ್ ಹ್ಯಾಸ್ ಎಕ್ಸ್ಪರ್ಟ್ಸ್ ಎಕ್ಸೈಟೆಡ್. ಸೊ ಇದಕ್ಕೆ ಒಂದು ಹೊಸ ಇಲ್ಲಿ ಔಷಧಿಯನ್ನು ಸೊ ಇಲ್ಲಿ ತಜ್ಞರು ಅಭಿವೃದ್ಧಿಪಡಿಸಿದ್ದಾರೆ. ಸೊ ಇಟ್ ಈಸ್ ಅ ಕ್ರೋನಿಕ್ ಮೀನ್ಸ್ ದೀರ್ಘಕಾಲದ ಒಂದು ಕಾಯಿಲೆ ಇದು. ಓಕೆ, ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಅಂದರೆ ಇದು ಮಾನಸಿಕ ಒಂದು ಅಸ್ವಸ್ಥತೆ, ಅಂದರೆ ಇದು ಮೆದುಳಿಗೆ ಸಂಬಂಧಪಟ್ಟಂತೆ ಹೊಂದಿರುವಂಥ ಕಾಯಿಲೆ ಇದು. ಸೊ ಇದು ಈ ಒಂದು ಕಾಯಿಲೆ ಹೊಂದಿರುವುದರಲ್ಲಿ ಏನೆಲ್ಲ ಪರಿಣಾಮಗಳಾಗತ್ತೆ ಅಂತಂದರೆ ಇಟ್ ಅಫೆಕ್ಟ್ಸ್ ದ ವೇ ಆಫ್ ಪರ್ಸನ್ ಥಿಂಗ್ಸ್. ಅಂದರೆ ಒಬ್ಬ ವ್ಯಕ್ತಿ ವಿಚಾರ ಮಾಡೋದರ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ಹಾಗೆ ಆತನ ಕ್ರಿಯೆ ಮೇಲೆ, ಹಾಗೆ ಆತನ ಹಾವಭಾವದ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ಸೊ ಹಾಗಿದ್ರೆ ಇದು ಯಾರಲ್ಲಿ ಕಂಡು ಬರುತ್ತೆ ಅಂತಂದರೆ ಅಫೆಕ್ಟ್ಸ್ ಯಂಗ್ ಅಡಲ್ಟ್ಸ್. ಸೊ ತರುಣ ವಯಸ್ಕರಲ್ಲಿ ಈ ಕಾಯಿಲೆ ಅನ್ನುವಂಥದ್ದು ಸಾಮಾನ್ಯವಾಗಿರುತ್ತೆ. ಸೊ ಮೆನ್ ಆರ್ ಟ್ವೈಸ್ ಆ್ಯಸ್ ಲೈಕ್ಲಿ ಟು ಡೆವಲಪ್ ದಿಸ್ ಕಂಡೀಷನ್ ಆ್ಯಸ್ ಕಂಪೇರ್ಡ್ ಟು ವುಮೆನ್. ಅಂದರೆ ವುಮೆನ್ಗೆ ಹೋಲಿಸಿದರೆ ಸೊ ಇದು ಪುರುಷರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಅಂದರೆ ಈ ರೀತಿಯ ಒಂದು ಅವರ ಒಂದು ಥಿಂಕಿಂಗ್ ಆಗಿರ್ಬೋದು ಅಥವಾ ಹಾವಭಾವಗಳ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ಸೊ ಇಲ್ಲಿ ಇದರ ಒಂದು ಗುಣಲಕ್ಷಣಗಳು ಅಥವಾ ಈ ಒಂದು ಕಾಯಿಲೆಗಳಿಗೆ ಬಂದರೆ ಅಥವಾ ಇದರ ಗುಣಲಕ್ಷಣಗಳೇನು ಅಂತ ನೋಡೋಣ.
ಸೊ ಇಟ್ ಕ್ಯಾನ್ ಡಿಪರ್ ಫ್ರಮ್ ಪರ್ಸನ್ ಟು ಪರ್ಸನ್. ಅಂದರೆ ಈ ಸ್ಕಿಜೋಫ್ರೇನಿಯಾ ಇದ್ದರೆ ಸೊ ಇದು ಎಲ್ಲರಿಗೂ ಕೂಡ ಒಂದೇ ರೀತಿಯ ಗುಣಲಕ್ಷಣಗಳು ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಏನಿರುತ್ತೆ ಅಂದರೆ ಭಿನ್ನವಾಗಿರುತ್ತೆ. ಸೊ ಇಲ್ಲಿ ಥಾಟ್ ಡಿಸಾರ್ಡರ್ ಅಂದರೆ ವಿಚಾರ ಅಂದರೆ ನಿಮ್ಮ ವಿಚಾರವನ್ನು ಮಾಡೋದ್ರ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗೆ ಮೂವ್ಮೆಂಟ್ ಚಲನೆಯ ಮೇಲೆ ಅಸ್ವಸ್ಥತೆ ಆಗಿರ್ಬೋದು, ಅಥವಾ ಇಲ್ಲಿ ಲಾಸ್ ಆಫ್ ಮೋಟಿವೇಶನ್ ಮೇಲೆ ಏನಾಗುತ್ತೆ ಅಂದರೆ ನಿಮ್ಮ ಮೋಟಿವೇಶನ್ ಅನ್ನುವಂಥದ್ದು ಲಾಸ್ ಆಗುತ್ತೆ. ಹಾಗೆ ಇಲ್ಲಿ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅದರ ಮೇಲಿನ ಒಂದು ಇಂಟ್ರೆಸ್ಟ್ ಅನ್ನುವಂಥದ್ದು ಅಥವಾ ಅದರ ಮೇಲಿನ ಒಂದು ಎಂಜಾಯ್ಮೆಂಟ್ ಅನ್ನುವಂಥದ್ದು ಲಾಸ್ ಆಗುತ್ತೆ. ಸೊ ಈ ಒಂದು ಕಾಯಿಲೆಗೆ ಯಾವುದೇ ರೀತಿಯ ಒಂದು ಇಲ್ಲಿ ಕ್ಯೂರ್ ಅನ್ನುವಂಥದ್ದು ಇಲ್ಲ, ಅಂದರೆ ಇಲ್ಲಿ ನಿರ್ದಿಷ್ಟ ಚಿಕಿತ್ಸೆ ಅನ್ನುವಂಥದ್ದು ಇಲ್ಲ ಈ ಒಂದು ಕಾಯಿಲೆಗೆ. ಸೊ ನೆಕ್ಸ್ಟ್ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ ಅಂತ ಬರುತ್ತೆ. ಸೊ ಈ ಒಂದು ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡಿದ್ದಾರೆ ಅಂತಂದರೆ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅವರು. ಓಕೆ, ಸೊ ಈ ಒಂದು ಇಂಡೆಕ್ಸ್ ಅಡಿಯಲ್ಲಿ ಭಾರತದ ರ್ಯಾಂಕಿಂಗನ್ನು ನೋಡೋದಾದರೆ ಸೊ ಇಂಡಿಯಾ ಸೆಕ್ಯೂರ್ 39th ಪೊಸಿಷನ್, 39ನೇ ಸ್ಥಾನ ಭಾರತಕ್ಕೆ ಇಲ್ಲಿದೆ. ಸೊ ಕೊನೆಯದಾಗಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ನ ನೋಡೋಣ. ಸೊ ವಿಚ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಕ್ಲೇರ್ ದ ಐಡಿಯಲ್ ಆಫ್ ವೆಲ್ಫೇರ್ ಸ್ಟೇಟ್? ಅಂದರೆ ಸಂವಿಧಾನದ ಯಾವ ಭಾಗ ಇಲ್ಲಿ ಐಡಿಯಲ್ ಆಫ್ ವೆಲ್ಫೇರ್ ಸ್ಟೇಟ್ ಅಂದರೆ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಸಂವಿಧಾನದ ಯಾವ ಭಾಗ ಹೊಂದಿದೆ ಅಂತ. ಕಲ್ಯಾಣ ರಾಜ್ಯದ ಪರಿಕಲ್ಪನೆ. ಸೊ ಫಸ್ಟ್ ಆಪ್ಷನ್ DPSP ರಾಜ್ಯನಿರ್ದೇಶಕ ತತ್ವಗಳು, ಸೆಕೆಂಡ್ ಒನ್ ಮೂಲಭೂತ ಹಕ್ಕುಗಳು, ಹಾಗೆ ಪ್ರಿಯಾಂಬಲ್, ಆ್ಯಂಡ್ ಡಿ ಇಲ್ಲಿ 7th ಶೆಡ್ಯೂಲ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಯಾವುದು ಸರಿ ಉತ್ತರ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇದರ ಉತ್ತರ ನಾವು ನಾಳೆ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡೋಣ. ನಮಸ್ಕಾರ.